ಮಂಗಳೂರಿಂದ ಮಮತಾ ಕೊಡುವ ಅಂತ ಹೇಳ್ಬಿಟ್ಟು. ಆ ನಾನು 1 ವರ್ಷದಿಂದ ಆರ್ಥ್ರೈಟಿಕ್ಸ್, ನಾನಂದ್ರೆ 7 ವರ್ಷದಿಂದ ಆರ್ಥ್ರೈಟಿಕ್ಸ್ ಪೇಷಂಟ್ ಆಗಿದ್ದೆ. ಈಗಿಲ್ಲ, 1 ವರ್ಷದ ಈ ಕಡೆ ನಾನು ಈ 11 ತಿಂಗಳಾಯ್ತು ನಾನು ಈ ಬಯೋಟೋರಿಯಂ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದ್ರಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಉಂಟು. ಯಾಕಂದ್ರೆ ನಾನು ಯೂಸ್ ಮಾಡಿ ನಾನು ನಾನು ಫಸ್ಟ್ ನಂಬಲಿಲ್ಲ ಇದು, ಮತ್ತೆ ನಾನು ನೋಡುವ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿ ಖಾಲಿ ಒಂದು 24 ದಿವಸಕ್ಕೆ ನಂಗೆ ಬಂದಂತ ರಿಸಲ್ಟ್ ಅದು. 7 ವರ್ಷದಿಂದ ನನಗೆ ಬಲಗಾಲಿದ್ದು ನೀ ತುಂಬಾ ಪೇನ್ ಆಗ್ತಾ ಇತ್ತು. ಮತ್ತೆ ಒಂದು ಬೆಳಿಗ್ಗೆ ಏಳುವಾಗ ಉಂಟಲ್ಲ, ನನ್ಗೆ ಎದ್ದೇಳುದೇ ಬೇಡ, ಅಂದ್ರೆ ಫುಲ್ ಜಾಯಿಂಟ್ ಪೇನ್ ಇತ್ತು ನನ್ಗೆ. ಅದು ಸಂಧಿವಾತ ಅಂತ ಹೇಳ್ತಾರಲ್ಲ ಅದು. ಹಾಗೆ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಲಿಕ್ಕೆ ಎಲ್ಲ. ಅದು ಈ ಇದ್ರಲ್ಲಿ ನಾನು ತುಂಬಾ ಮೆಡಿಸಿನ್ ಮಾಡಿದೆ, ಅಲೋಪತಿ, ಆಯುರ್ವೇದಿಕ್, ಮತ್ತೆ ಇದು ಹೋಮಿಯೋಪತಿ ಎಲ್ಲ ಮೆಡಿಸಿನ್ ಮಾಡಿದೆ. ಯಾವ್ದ್ರಲ್ಲಿ ಕೂಡ ನಂಗೆ ಕ್ಯೂರ್ ಆಗ್ಲಿಲ್ಲ ಅದು. ಮತ್ತೆ ಇದನ್ನು ಯೂಸ್ ಮಾಡಿ ನಾನು ನೋಡುವ ಅದ್ರಲ್ಲೆಲ್ಲ ಆಗದು, ಇದ್ರಲ್ಲಿ ಎಂತ ಆಗ್ಬಹುದು ಅಂತೇಳಿ ಎಣಿಸಿ ನಾನು ಹಾಕಿದ್ದು. ಆದ್ರೆ ನಂಗೆ ಅದು 24 ದಿವಸದಲ್ಲಿ ಕೊಟ್ಟಂತ ರಿಸಲ್ಟ್ ಉಂಟಲ್ಲ, ನಂಗೆ ಜೀವಮಾನ ಪರ್ಯಂತ ಮರಿಲಿಕ್ಕೆ ಆಗುದಿಲ್ಲ ಮೇಡಮ್. ಅಷ್ಟು ನಂಬಿಕೆಯಲ್ಲಿ ನಾನು ಇವತ್ತು ತಕೊಂಡೆ, ನಂಬಿಕೆಯಲ್ಲಿ ಯೂಸ್ ಕೂಡ ಮಾಡಿದೆ. ಮತ್ತೆ ಈಗ ನಾನು ದೇವರದಿಂದ ಒಳ್ಳೆ ಚೆನ್ನಾಗಿ ನಡೀತಾ ಇದ್ದೇನೆ. ಅವರು ಸಾಗರ್ ಜೋಶಿ ಅವರು ದೇವಮಾನವ ಅಂತ ಹೇಳ್ತಾರೆ, ಆದ್ರೆ ನಾನು ಹೇಳ್ತೇನೆ ಅವರು ಎಲ್ರಿಗೆ ಆರೋಗ್ಯ ಕೊಟ್ಟಂತ ಆರೋಗ್ಯ ಮಾನವ ಅವರು ಅಂತ. ಮತ್ತೆ ನನ್ನ ಮನೆಯಲ್ಲಿ ನನ್ನ ಮಗಳಿಗೊಂದು ಇದಿತ್ತು ಎಂತ, ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಕಡಿಮೆ ಇತ್ತು ಅವಳಿಗೆ ಬಾಡಿಯಲ್ಲಿ. ಅವಳಿಗೆ ತುಂಬಾ ನಮೂನೆದು ಸಿರಪ್ ಅದೆಲ್ಲ ಕೊಟ್ಟಿದ್ವಿ, ಆದ್ರೂ ಕೂಡ ಅವಳಿಗೆ ಇನ್ನು 15 ಇಯರ್ಸ್ ಅಷ್ಟೇ. ಮತ್ತೆ ಇದು ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬಾ ಪೇನ್ ಎಲ್ಲ ಇತ್ತು ಅವಳಿಗೆ. ಹಿಮೋಗ್ಲೋಬಿನ್ ಕಡಿಮೆ ಇದ್ದದಕ್ಕೆ ಹಾಗೆ ಆಗಿದೆ ಮೇಡಮ್ ಅಂತ ಡಾಕ್ಟರ್ ಹೇಳಿದ್ರು ಅಂತ. ಮತ್ತೆ ಅವರು ಸಿರಪ್ ಎಲ್ಲ ಕೊಟ್ಟಿದ್ರು, ಅವಳು ಕೂಡ ತಗೊಳ್ತಾ ಇದ್ಲು, ಆದ್ರೂ ಅವಳಿಗೆ ಅದು ನೋವು ಕಡಿಮೆ ಆಗ್ತಿರ್ಲಿಲ್ಲ ಅಂತ. ಮತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಅವಳಿಗೆ ಜಾಸ್ತಿ ಆಗ್ತಾ ಬಂದಿರ್ಲಿಲ್ಲ. ಅದೇ ನಮ್ಗೆ ಆ ಟೈಮಲ್ಲಿ ಒಂದು ಇದು ಅಲ್ಟ್ರಾಬೇರಿ ಅಂತ ಬಂತು. ಅದು ಅಲ್ಟ್ರಾಬೇರಿಯಲ್ಲಿ ಇದೆಲ್ಲ ಸರಿ ಆಗ್ತದೆ, ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಾಗ್ತದೆ, ಮತ್ತೆ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ಅಂತೆಲ್ಲ ಕೇಳಿದೆ ನಾನು. ಅಂತ ಹೇಳ್ಬಿಟ್ಟು ನಾನು ಅದನ್ನು ಪರ್ಚೇಸ್ ಮಾಡಿದೆ. ಮತ್ತೆ ಮಾಡುವಾಗ ಅದನ್ನು ನನಗಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಕೊಟ್ಟೆ ನಾನು. ಅವಳಿಗೆ ಕೂಡ ಅಷ್ಟೇ, ಅವಳು ತಗೊಂಡೊಂದು 15-20 ದಿವಸದಲ್ಲಿ ನಾನು ನೋಡುವ, ಇನ್ನೊಮ್ಮೆ ಒಂದು ಟೆಸ್ಟ್ ಮಾಡುವ ಅಂತ. ನಂಗೆ ಸ್ವಲ್ಪ ಅದ್ರಲ್ಲಿ ಕ್ಯೂರಿಯಾಸಿಟಿ ಜಾಸ್ತಿ ಅಂತ ಹೇಳ್ಬಿಟ್ಟು ನೋಡುವ, ಹೇಳಿದ್ದು ಆಗಿದೆಯಾ ನೋಡುವ ಅಂತ ಹೇಳ್ಬಿಟ್ಟು ನಾನು ಮಾಡುವಾಗ ಅವಳದು ಕೂಡ ಹಿಮೋಗ್ಲೋಬಿನ್ ಲೆವೆಲ್ ಸ್ವಲ್ಪ ಒಂದು ಅವಳಿಗೆ 7 ಇತ್ತು, 9ಗೆ ಬಂದಿದೆ ಈಗ ಅಂತ. ಅದು ಕೂಡ ಹೆಚ್ಚೆ 9 ಅಂತ ಹೇಳುವಾಗ ಅಷ್ಟರಲ್ಲಿ. ಯಾಕಂದ್ರೆ ಡಾಕ್ಟರ್ ಮೆಡಿಸಿನ್ ಅಲ್ಲಿ ನಿಲ್ಲದಂತದ್ದು ನಮ್ಗೆ ಇದು ಮೆಡಿಸಿನ್ ಅಲ್ಲ ಎಂತ ಅಲ್ಲ ಅಂತ ಹೇಳುವಾಗ, ಖಾಲಿ ನಾವು ನೀರು ಕುಡ್ದು ಈ ಮ್ಯಾಟ್ರಸ್ ಅಲ್ಲಿ ಮಲಗಿ ನಮ್ಮದೆಲ್ಲ ಬಾಡಿಲಿ ಇರುವಂತ ಶೀತಗಳನ್ನೆಲ್ಲ ದೂರ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂತದನ್ನ ಯಾಕೆ ನಾವು ಯೂಸ್ ಮಾಡಬಾರ್ದು? ಇದು ನಮ್ಗೆ ಹಾಸ್ಪಿಟ್ಲಿಗೆ ಹಾಕುವ ಖರ್ಚನ್ನು ಕೂಡ ನಿಲ್ಲಿಸ್ತದೆ. ಒಮ್ಮೆ ತಕೊಂಡ್ರಾಯ್ತು, 20 ವರ್ಷ ನಮ್ಗೆ ಇದರ ಬಗ್ಗೆ ಯಾವುದೂ ತಲೆ ಬಿಸಿ ಇರುವುದಿಲ್ಲ ಅಂತ. ಈಗ ನನ್ನ ಮನೆಯಲ್ಲಿ ಒಂದು ಮೆಡಿಸಿನ್ ಇಲ್ಲ ಅಂತ ಹೇಳಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನನಗಿಂತ ಹೆಚ್ಚಾಗಿ ನನ್ನ ಮಗಳು ತುಂಬಾ ಬಿಲೀವ್ ಮಾಡ್ತಾಳೆ ಇದರ ಬಗ್ಗೆ. ಅವಳಿಗೊಂದು ತಲೆನೋವು ಆಗ್ಲಿ, ಒಂದು ಶೋಲ್ಡರ್ ಪೇನ್ ಆಗ್ಲಿ, ಒಂದು ಕಾಲಲ್ಲಿ ನೋವು ಬರ್ಲಿ, ಎಲ್ಲದಕ್ಕೆ ಅದರಲ್ಲಿ ಸೊಲ್ಯೂಷನ್ ಉಂಟು, ಬೆಲ್ಟ್ ಉಂಟು, ಎಲ್ಲ ಉಂಟು. ಅದನ್ನೆಲ್ಲ ಕಟ್ಟಿಕೊಳ್ತಾಳೆ. ನನ್ಗೆ ಈ ಪ್ರಾಡಕ್ಟ್ ಅನ್ನು ಆ ದೇವರೇ ಕೊಟ್ಟದಂತ ನಾನು ಎಣಿಸ್ತೇನೆ. ಯಾಕಂದ್ರೆ ಆ ದೇವಮಾನವ ಅಂತ ಹೇಳುವ ಸಾಗರ್ ಕುಮಾರ್ ಜೋಶಿ ಅವರಿಗೆ ನಾವು ಎಷ್ಟು ಚಿರಋಣಿ ಆಗಿದ್ರು ಸಾಕಾಗುದಿಲ್ಲ. ಯಾಕಂದ್ರೆ ನಮ್ದು ಇನ್ನು ಏಜ್ ಆಗ್ತಾ ಬರುವಾಗ ಇನ್ನು ಕೂಡ ಜಾಸ್ತಿ ನಮ್ಗೆ ಇದು ಆರೋಗ್ಯ ಸಮಸ್ಯೆಗಳು ಬರುವಂತದ್ದು ಇದ್ದೇ ಇರ್ತದೆ. ಅದನ್ನೆಲ್ಲ ಇಷ್ಟು ಬೇಗ ನಮ್ಗೆ ಸರಿ ಮಾಡಿ ಕೊಟ್ಟಿದ್ದಾರೆ, ಅವರಿಗೆ ಸಹ ಧನ್ಯವಾದ ಹೇಳ್ತಾ